Advanced Corporate Accounting, Chapter 2, Session 35. Chapter 3, Session 35. The following is the balance sheet of Mysore Sandal Limited as on 31st March 2015. Liabilities information ಕೊಟ್ಟಿದ್ದಾರೆ. 13% cumulative preference shares of ₹100 each, 1 lakh. Equity shares of ₹10 each, 7 lakhs. 8% debentures, 3 lakhs. Current liabilities, 39 lakhs. Provision for taxation, 3 lakhs. Fixed assets, 15 lakhs. Current assets, 35 lakhs. Profit and loss account, 3 lakhs. Total of the balance sheet, 53 lakhs. The following is the scheme of reconstruction. Fixed assets are to be written down by 33 1/3%. That means 33.33%. Current assets to be revalued at ₹27 lakhs. Current assets ಎಷ್ಟಿದೆ 35 lakhs ಇದೆ. ಅದು 27 lakhs revalue ಆಗಬೇಕು ಅಂದರೆ ರಿಮೈನಿಂಗ್ ಎಷ್ಟು 8 lakhs. That 8 lakhs we call it as return of value. Preference shareholders decide to forgo their right to arrears of dividend which are in arrears for 3 years. That is also one amount which will be transferred to capital reduction account. Taxation liability is settled at ₹4 lakhs. One of the creditors of the company to whom company owes 25 lakhs decides to forgo 50% of his claim. He is allotted 1 lakh equity shares of ₹5 each in part satisfaction of the balance of his claim. So 25 lakhs ಇರುವಂತಹ ಕ್ರೆಡಿಟರ್ದು 50% ವೇ ಆಫ್ ಆಗುತ್ತೆ. ದಟ್ ಮೀನ್ಸ್ 12,50,000 ವೇ ಆಫ್ ಆಗುತ್ತೆ. ಉಳಿದಿರೋ ಅಂಥದಕ್ಕೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. The rate of interest on debentures is increased to 11%. The debenture holder surrenders their existing debentures of ₹100 each in exchange of the same for the fresh debentures of 75 each. 100 each ಇರುವಂಥದ್ದು 75 each ಆಗುತ್ತೆ. All existing equity shareholders are reduced to ₹5. All preference shareholders are reduced to ₹75. Equity shareholders 10 ಇರೋದು 5 ಆಗುತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು 100 ಇರೋದು 75 ಆಗುತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಇನ್ ದ ಬುಕ್ಸ್ ಆಫ್ ಮೈಸೂರು ಸ್ಯಾಂಡಲ್ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್. ಫಸ್ಟ್ ಒನ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 7 lakhs ಇದೆ. ಅದರಲ್ಲಿ ₹10 ಈಚ್ ಇರುವಂಥದ್ದು 5 ಈಚ್ ಆಗುತ್ತೆ ಅಂದರೆ 50% ರಿಡಕ್ಷನ್ ಆಗುತ್ತೆ ಅಂತ ಅರ್ಥ. ಸೊ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 3,50,000, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ 3,50,000. Being reduction of equity shares of 10 each into shares of ₹5 each. Next, 13% cumulative preference shares 1 lakh. ಅದರಲ್ಲಿ 100 ಇರುವಂಥದ್ದು 75 ಆಗುತ್ತೆ. ಸೊ 75,000 ನ್ಯೂ ಪ್ರಿಫರೆನ್ಸ್ ಶೇರ್ಸು ಮತ್ತು ರೆಡ್ಯೂಸ್ ಆಗಿರುವಂತಹ ವ್ಯಾಲ್ಯೂ 25,000. ಕ್ಯಾಪಿಟಲ್ ರಿಡಕ್ಷನ್ಗೆ 25,000. ನೆಕ್ಸ್ಟ್ ಸನ್ಡ್ರಿ ಕ್ರೆಡಿಟರ್ಸು ಅಂದರೆ ಕರೆಂಟ್ ಲಯಬಿಲಿಟೀಸ್ನಲ್ಲಿ ಅವ್ರದ್ದು ಟೋಟಲ್ ಅಮೌಂಟ್ ಬಂದು 17,50,000 ಇದೆ. ಅದರಲ್ಲಿ ಅವರು ಎಷ್ಟು ಫರ್ಗೋ ಆಗ್ತಿದ್ದಾರೆ ಅಂತಂದರೆ ₹12,50,000 ಫರ್ಗೋ ಆಗ್ತಿದ್ದಾರೆ. ಅಷ್ಟನ್ನ ರೆಡ್ಯೂಸ್ ಮಾಡಿ ಉಳಿದಿರೋ ಅಂಥದ್ದೆಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 5 lakhs ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟ್ 8% ಡಿಬೆಂಚರ್ಸ್ ಇರೋದು 3 lakhs. ಅದರಲ್ಲಿ ನಾವು ರೆಡ್ಯೂಸ್ ಅವರು ಎಷ್ಟಕ್ಕೆ ರೆಡ್ಯೂಸ್ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಎಕ್ಸ್ಚೇಂಜ್ 75 ಈಚ್. ಸೊ ₹100 ಇರೋದು ₹75 ಆಗುತ್ತೆ. ಈ ಕ್ರೆಡಿಟರ್ಸು 25 lakhs ಇರೋದು ಅದರಲ್ಲಿ ₹12,50,000 ರೆಡ್ಯೂಸ್ ಆಗುತ್ತೆ. ಉಳಿದಿರುವಂತಹ ಇದಕ್ಕೆ ಅವರು 5 lakh ಈಕ್ವಿಟಿ ಶೇರ್ಸ್ ₹5 lakh ಈಕ್ವಿಟಿ ಶೇರ್ಸ್ ಅನ್ನು ಕೊಡ್ತಿದ್ದಾರೆ. ಸೊ ಟೋಟಲ್ ಕ್ರೆಡಿಟರ್ಸ್ ಬಂದು 17,50,000. 8% ಡಿಬೆಂಚರ್ಸ್ಗೆ 25 ಫರ್ಗೋ ಆಗ್ತಾರೆ, 75 ಕ್ಲೇಮ್ ಮಾಡ್ತಾರೆ. ಸೊ 2,25,000 ಮತ್ತು 75,000. ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಈಕ್ವಿಟಿಯಿಂದ 3,50,000, ಪ್ರಿಫರೆನ್ಸ್ ಶೇರ್ಸಿಂದ 25,000, ಕ್ರೆಡಿಟರ್ಸಿಂದ 12,50,000 ಮತ್ತು ಡಿಬೆಂಚರ್ಸಿಂದ 75, ಟೋಟಲ್ ಬಂದು 17 lakhs. ಇದರಲ್ಲಿ ನಾವು ಪೇ ಆಫ್ ಮಾಡಬೇಕಾಗಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ 3 lakhs, ಫಿಕ್ಸ್ಡ್ ಅಸೆಟ್ಸ್ಗೆ 5 lakhs, ಕರೆಂಟ್ ಅಸೆಟ್ಸ್ 8 lakhs ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬಂದು 1 lakh. Being the loss return of assets reduced and provision for taxes increased. Next, balance sheet.
ಬ್ಯಾಲೆನ್ಸ್ ಶೀಟ್ ಆಫ್ ಮೈಸೂರು ಸ್ಯಾಂಡಲ್ ಲಿಮಿಟೆಡ್ ರೆಡ್ಯೂಸ್ಡ್ ಹ್ಯಾಸ್ ಆನ್ 31st March 2015. ಈಗ ಪ್ರಿಫರೆನ್ಸ್ ಶೇರ್ಸ್ ಬಂದು 75,000, ಈಕ್ವಿಟಿ ಶೇರ್ ಕ್ಯಾಪಿಟಲ್ 9,50,000, ಡಿಬೆಂಚರ್ಸ್ 2,25,000, ಕರೆಂಟ್ ಲಯಬಿಲಿಟೀಸ್ 39 lakhs ಇದ್ದಿದ್ದು 17,50,000 ರೈಟ್ ಆಫ್ ಆಗುತ್ತೆ. ಸೊ 21,50,000. ಪ್ರಾವಿಷನ್ ಫಾರ್ ಟ್ಯಾಕ್ಸಸ್ ಅನ್ನ 4 lakh rupeesಗೆ ಎಂಡ್ ಮಾಡ್ತಾರೆ. ಸೊ ದಟ್ ಇಸ್ 4 lakh. ಟೋಟಲ್ 37 lakhs. ಫಿಕ್ಸ್ಡ್ ಅಸೆಟ್ಸ್ 10 lakhs. ಕರೆಂಟ್ ಅಸೆಟ್ಸ್ ಬಂದು 27 lakh. ಟೋಟಲ್ ಇಸ್ 37 lakh.